ಅನೇಕ ಯೂಟ್ಯೂಬ್ಗಳಲ್ಲಿ ಅವರ ಹಾಡುಗಳನ್ನು ಕೇಳಿರ್ಬೋದು, ನಾವು ಕೇಳಿದ್ದೇವೆ. ಈಗ ಊರಿನ ಕಮಿಟಿಯವರು ಒಂದು ವಿಷಯ ಇಟ್ಟಿದ್ದಾರೆ, ಕರ್ಮ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ. ಎರಡರಲ್ಲಿ ಒಬ್ಬರು ಕರ್ಮ ಬೆಳೆಸ್ತಾ ಹೋಗ್ರಿ, ಇನ್ನೊಬ್ಬರು ಧರ್ಮ ಬೆಳೆಸ್ತಾ ಹೋಗ್ರಿ. ಅದ್ರಾಗ ಕರ್ಮ ಧರ್ಮದಾಗ 108 ಉದಾಹರಣೆ ಬೇಡ. ಒಂದು ರಾಮಾಯಣ ಅಥವಾ ಮಹಾಭಾರತ ಅಧ್ಯಾತ್ಮಕದ್ದು ಕೊಡ್ರಿ, ಒಂದು ಹಾಲು ಮತದ ಮಾತ್ರ, ಎರಡೇ ಉದಾಹರಣೆ. ಈಗಲೇ 11-12 ಗಂಟೆ ಚಾಲು ಆಗ್ಯದ. ಈಗ ಮೊದಲಿಂದ ಸಂದ್ ಚಾಲು ಆಯಿತು. 108 ದೇವರಿಗೆ ನಮಸ್ಕಾರ ಮಾಡಿ 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 ಬರೋಣ, ಅದೇ ಆಗ್ತದ. ಅದಕ್ಕೆ ಕರ್ಮ ಯಾರು ಹಿಡಿತೀರಿ ಹಿಡ್ರಿ, ಧರ್ಮ ಯಾರು ಹಿಡಿತೀರಿ ಹಿಡ್ರಿ. ಉದಾಹರಣೆ ಒಂದೊಂದೇ ಆಗಬೇಕು. ಒಂದು ಹಾಲು ಮತ್ತದು, ಒಂದು ಅಧ್ಯಾತ್ಮದ್ದು. ಅದನ್ನು ಮಾತ್ರ ನೀವು ಹಿಡ್ಕೊಂಡು ಚಾಲನ ಬೆಳೆಸ್ತಾ ಹೋಗ್ರಿ. ಅದನ್ನು ಕಮಿಟಿಯವರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಈ ಮೂಲಕ ತಿಳಿಸಿಕೊಡುತ್ತೇನೆ. ನಮ್ಮ ಕಾಕ ಹೇಳ್ತ ನೋಡಿ ಇಲ್ಲಿ. ಹಲೋ, ದಯವಿಟ್ಟು ಬಂಧುಗಳೇ, ಈ ಗ್ರಾಮದ ಹಿರಿಯರು ಇಲ್ಲಿ ಬಂದ ಕಲ್ಮೇಶಿ ಮಾಸ್ತರ್ ಕೂಡ ಒಂದು 1000 ಯೂಟ್ಯೂಬ್ದೊಳಗ ದಿವಸಾನು ಕೂಡ ಒಂದು 4-5 ವಿಡಿಯೋಗಳ ಕಲ್ಮೇಶಿ ಮಾಸ್ತರ್ ಬರ್ತಾವ. ದಿವಸಾನು ನಮ್ಮ ಸರ್ಜೋಡಿ ಕಲಾವಿದರು ಅವರು ಯೂಟ್ಯೂಬ್ ಬರ್ತಾವ, ಅವ್ರೂ ಬರ್ತಾವು. ಕಕ್ಕ ಅವ್ರು ಯೂಟ್ಯೂಬ್ ಮಾಲಕರು ಫಿಕ್ಸ್ ಹಿಡ್ದ ಬಿಟ್ಟಾರ ಗುತ್ತಿಗಿನೇ. ಯೂಟ್ಯೂಬ್ ಫಿಕ್ಸ್ ಗಾಡ್ಯಾಗ ಇರ್ತಾನ, ಅವ್ರ ಗಾಡ್ಯಾಗ. ಈಗ ಮಾತು ಇನ್ನೊಬ್ಬ ನನ್ನ ಚೋಟ್ಯ, ನಾವೇನಂತ ಯೂಟ್ಯೂಬ್ ಸ್ಟಾರ್ ಅಲ್ಲ. ಯೂಟ್ಯೂಬ್ ಸ್ಟಾರ್ ಇದ್ರೆ ಅಮಸಿದ್ದ ಮುತ್ತನ ಮಟ್ಟ ಮನ್ಯಾಗ ಆಳಿಗೆ ಪಿಂಟು ಮಾಸ್ತರ್ ಸ್ವಂತ ಯೂಟ್ಯೂಬ್ನೇ ಮಾಡ್ಕೊಂಡವ್ರ. ಅವ್ರು ಶಾಣ್ಯಾರದಾರಿಪ್ಪ. ಅವರು ವಿಷಯ ಏನಿಟ್ಟಾರ ಇಲ್ಲಿ, ಏನಿಟ್ಟಾರಿಪ್ಪ? ಜಗತ್ತಿನೊಳಗ ಧರ್ಮ ಶ್ರೇಷ್ಠ ಏನ ಕರ್ಮ ಶ್ರೇಷ್ಠ ಅನ್ನೋ ವಿಷಯ ಇಟ್ಟಾರ. ನನ್ನ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಒಂದು ಮಾತ, ದೈವೇ ಧರ್ಮದ ಮೂಲವಯ್ಯ. ಏನ? ದಯವೇ ಧರ್ಮದ ಮೂಲವಯ್ಯ. ಧರ್ಮ ಅನ್ನೋದು ನನ್ನ ಪಾಲಿಗಿರ್ಲಿ. ಯಾಕಂದ್ರೆ ಸಮಯದ ಅಭಾವ ಇರುವುದರಿಂದ ಮುಂದಿನ ಸಂದಿಗೆ ಉದಾಹರಣೆ ಕೊಟ್ಟು ಬೆಳೆಸೋನು. ಈ ಸಂದಿಗೆ ಒಂದು ಚಾಲ ಹಾಡಿ ಸರಜೋಡಿ ಕಲಾವಂತಕ್ಕೆ ಪಾಳೆ ಕೊಡು. ಮುಂದಿನ ಸಂದಿಗೆ ಕರ್ಮವನ್ನ ಯಾವ ತೆರನಾಗಿ ಮಾತಾಡ್ತಾನೆ, ಮುಂದಿನ ಸಂದಿಗೆ ಧರ್ಮದ ಬಗ್ಗೆ ನಾ ಮಾತಾಡಲಿಕ್ಕೆ ರೆಡಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಒಂದು ಸಣ್ಣ ಚಾಲ ಹಾಡಿ ಹಿರಿಯ ಕಲಾವಂತರಿಗೆ ಚಾಲ. ನಮಸ್ಕಾರ ರಾಹುಲ್ ಸರ್.